ನಿಮ್ಮ ಸರ್ಕಾರ ಕಡಿದು ಕಟ್ಟ ಹಾಕಿರ್ತಕ್ಕಂಥದ್ದು ಏನೂ ಇಲ್ಲ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಏನು ಭಾರತೀಯ ಜನತಾ ಪಾರ್ಟಿನ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದ ಆ ವರಿಷ್ಠರಿಗೊಂದು ATM ಆಗಿ ಪರಿವರ್ತನೆ ಮಾಡ್ತಾರೆ ಕರ್ನಾಟಕವನ್ನು ಅಂತ ಹೇಳ್ತಾ ಇದ್ವಿ. ಅದನ್ನು ಇವತ್ತು ಸತ್ಯ ಮಾಡಿದ್ದಾರೆ. ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ. ಏನಾಯ್ತು ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ IPL ಮ್ಯಾಚ್ ಅಲ್ಲಿ RCB ಗೆದ್ರೆ ಮುಖ್ಯಮಂತ್ರಿಗೆ ಚಟ, ಉಪಮುಖ್ಯಮಂತ್ರಿಗೂ ಚಪಲ. RCB ಅಲ್ಲಿ IPL ಮ್ಯಾಚ್ ಅಲ್ಲಿ ಗೆದ್ರೆ ಹೇಗಾದ್ರೂ ಮಾಡೋದು ಪುಕ್ಕಟೆ ಪಬ್ಲಿಸಿಟಿ ತೆಗೆದುಕೊಳ್ಬೇಕು. ಹೆಂಗಿದ್ರು ಅವ್ರ ಸರ್ಕಾರದ ಇಮೇಜ್ ಪಾತಾಳಕ್ಕೆ ಇಳಿದೋಗಿದೆ. ರಾಜ್ಯದಲ್ಲಿ ಒಂದು ಜನ ತೂಚಿ ಅಂತೇಳಿ ಕಾಂಗ್ರೆಸ್ಗೆ ಉಗಿತಾ ಇದ್ದಾರೆ ಸರ್ಕಾರಕ್ಕೆ. ಹೇಗಾದ್ರೂ ಮಾಡಿ ಪ್ರಚಾರ ಗಿಟ್ಟಿಸ್ಕೋಬೇಕು ಅಂತೇಳಿ ಒಂದ್ ಕಡೆ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ, ಬನ್ನಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬನ್ನಿ, ವಿಧಾನಸೌಧದ ಮುಂದೆ ನಾವು RCB ಗೆದ್ದಿರೋದಕ್ಕೆ ಸಂಭ್ರಮಾಚರಣೆ ಮಾಡೋಣ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕರೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ನಾನೇನು ಕಡಿಮೆ ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರು ಪ್ರತ್ಯೇಕವಾಗಿ ವಿಜಯೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಅವರು ಕೂಡ ಕರೆ ಕೊಡ್ತಾರೆ. ಅಲ್ಲೂ ಕೂಡ ಪೊಲೀಸ್ ಇಲಾಖೆ ಹೇಳ್ತಾರೆ, ವಿಧಾನಸೌಧದಲ್ಲೂ ಕೂಡ ಪೊಲೀಸ್ ಇಲಾಖೆ ಅವರು ಹೇಳ್ತಾರೆ, ಇಷ್ಟು ಆತುರವಾಗಿ ವಿಜಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ದಯವಿಟ್ಟು ಒಂದು ವಾರ ಮುಂದೂಡಿ ಅಂತ ಹೇಳಿದ್ರು ಕೂಡ ಇವರ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಹಠಕ್ಕೆ ಬಿದ್ದು ಅಲ್ಲಿ ಏನು ವಿಜಯೋತ್ಸವ ಮಾಡಿದ್ರು ಅದರ ಪರಿಣಾಮ 11 ಜನ ಮುಗ್ಧ ಜನರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಅದು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು, ತಮಗೆ ಬೇಕಾಗಿರ್ತಕ್ಕಂಥ ರಿಪೋರ್ಟ್ ಅನ್ನು ತರಿಸ್ಕೊಂಡು ಇವತ್ತು RCB ಟೀಮ್ ಮೇಲೆ ಆರೋಪವನ್ನು ಮಾಡಿ, ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿ ಇವತ್ತು ಅವರನ್ನ ತಪ್ಪಿತಸ್ಥರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಇವರು ತಪ್ಪಿಸ್ಕೊಳ್ತಕ್ಕಂಥ ಕೆಲಸದ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇಂಥ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರೂ ಕೂಡ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ.